2005 ಈ ನ್ಯಾಯಮಿತ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಅಸ್ತಿತ್ವಕ್ಕೆ ಬಂದಿತು. ವಕೀಲ ವಲಯದ ಸಮವೃತ್ತಿಪರ ಮತ್ತು ವೈಯಕ್ತಿಕ ಆರ್ಥಿಕ ಸಫಲತೆಗಾಗಿ ಈ ಬ್ಯಾಂಕ್ ಜನ್ಮತಾಳಿ ಇದೀಗ 25ರ ವಾರ್ಷಿಕ ರಜತ ಮಹೋತ್ಸವವನ್ನು ಆಚರಿಸುತ್ತಾರೆ. ಈ 25 ವರ್ಷಗಳಲ್ಲಿ ಬ್ಯಾಂಕ್ ನಡೆದುವಂತಹ ಹಾದಿ, ಅದರ ಮುಂದೆ ಇರುವ ಗುರಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಬ್ಯಾಂಕ್ನ ಅಧ್ಯಕ್ಷರಾದಂತಹ ಶ್ರೀಯುತ ಯತಿರಾಜ್ ಎಸ್. ನಡೆದುಕೊಂಡಂತಹ ಕಾರ್ಯ ಬಗ್ಗೆ ಸಹಕಾರಿ ಬಂಧುಗಳೇ, ನಮ್ಮ ನ್ಯಾಯಮಿತ್ರ ಸಹಕಾರಿ ಬ್ಯಾಂಕು 2000 ಇಸ್ವಿಯಲ್ಲಿ ಸ್ಥಾಪಿಸಲಾದರೂ ಇದರ ಹಿಂದೆ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿದ್ದ ಸನ್ಮಾನ್ಯ ಶ್ರೀ ES ವೆಂಕಟರಾಮಯ್ಯರವರು ವಕೀಲರಿಗಾಗಿ ಒಂದು ಸಹಕಾರಿ ಬ್ಯಾಂಕ್ ತೆರೆಯಬೇಕೆಂದು ಶ್ರೀ HK ವಾಸುದೇವರೆಡ್ಡಿ ಅವರ ಬಳಿ ಚರ್ಚಿಸಿ ನಂತರ ಪ್ಯಾರಿಸ್ HK ವಾಸುದೇವರೆಡ್ಡಿ ಅವರು ಸದರಿ ವಿಷಯವನ್ನು ಶ್ರೀ M ಲೋಕೇಶ್ ಮತ್ತು KN ಪುಟ್ಟೇಗೌಡ ರವರ ಹಾಗೂ ಅವರ ಸ್ನೇಹಿತರ ಬಳಿ ಚರ್ಚಿಸಿದಾಗ ಅವರ ಅನುಗುಣವಾಗಿ 1998ರಲ್ಲಿ RBIನವರು ರು 25 ಲಕ್ಷಗಳ ಷೇರು ಬಂಡವಾಳವನ್ನು 1 ವಾರದ ಒಳಗೆ ಸಂಗ್ರಹಣೆ ಮಾಡಿದಂಥ ಪಕ್ಷದಲ್ಲಿ ಬ್ಯಾಂಕಿನ ಶಾಖೆ ತೆರೆಯಲು ಅನುಮತಿ ನೀಡುವುದಾಗಿ ಸುತ್ತುವರಿಯಿಂದ 1 ವಾರ ಒಳಗಾಗಿ ಷೇರು ಸಂಗ್ರಹಣೆ ಮಾಡಲಾಯಿತು. 25 ವಸಂತಗಳನ್ನು ಪೂರೈಸುವ ನಮ್ಮ ಬ್ಯಾಂಕು ಇಂದು ಸುಮಾರು 10,000 ಸಾಮಾನ್ಯ ಸದಸ್ಯತ್ವ, ಸುಮಾರು 350 ಸಹ ಸದಸ್ಯತ್ವ, 8 ಕೋಟಿ 7 ಲಕ್ಷ ಷೇರು ಬಂಡವಾಳ, ಒಟ್ಟು ಠೇವಣಿಗಳು 223 ಕೋಟಿ, ಒಟ್ಟು ಸದಸ್ಯರಿಗೆ ನೀಡಿರುವಂತಹ ಸಾಲ 168 ಕೋಟಿ ಹಾಗೂ ಎಲ್ಲ ರೀತಿಯ ಹೂಡಿಕೆಗಳು ರು 63 ಕೋಟಿಗಳು ಮತ್ತು 245 ಕೋಟಿಗಳ ದುಡಿಯುವ ಬಂಡವಾಳವನ್ನು ಹೊಂದಿರುತ್ತದೆ. ಸುಮಾರು 1,550 ಕೋಟಿ ರೂಪಾಯಿಗಳ ವಾರ್ಷಿಕ ವಹಿವಾಟನ್ನು ನಡೆಸುತ್ತಿದ್ದು ಬೆಳವಣಿಗೆ ಹಾದಿಯಲ್ಲಿ ಮುನ್ನಡೆಯುತ್ತಿದ್ದೇವೆ. ಕಳೆದ 2 ವರ್ಷಗಳಿಂದ ಸದಸ್ಯರಿಗೆ ಶೇಕಡ 16ರಂತೆ ಡಿವಿಡೆಂಡ್ ನೀಡಲಾಗಿದ್ದು ನಮ್ಮ ವಾರ್ಷಿಕ ಲಾಭ 3 ಕೋಟಿ 92 ಲಕ್ಷ ಹೊಂದಿರುತ್ತದೆ. ಬ್ಯಾಂಕಿನ ಅಭಿವೃದ್ಧಿಯ ಪಥದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ಸಹಕಾರ ನೀಡುತ್ತಿರುವ ಆಡಳಿತ ಮಂಡಳಿ ನಿರ್ದೇಶಕರುಗಳಿಗೆ, ಬ್ಯಾಂಕಿನ ಸದಸ್ಯರಿಗೆ ಹಾಗೂ ಗ್ರಾಹಕರಿಗೆ ಧನ್ಯವಾದಗಳು. ಬ್ಯಾಂಕಿನ ಸಮಗ್ರ ಮುನ್ನಡೆಯಲ್ಲಿ ಸಹಕರಿಸುತ್ತಿರುವ ವಕೀಲರ ಸಂಘ, ವಕೀಲರ ಸಹಕಾರ ಸಂಘ ಹಾಗೂ ಇತರೆ ಎಲ್ಲ ವಕೀಲರ ಸಂಸ್ಥೆಗೆ ಪದಾಧಿಕಾರಿಗಳಿಗೂ ಬ್ಯಾಂಕಿನ ಬೆಳವಣಿಗೆಗೆ ಶ್ರಮಿಸುತ್ತಿರುವ ಸಿಬ್ಬಂದಿ ವರ್ಗದವರಿಗೂ ಅಭಿನಂದಿಸುತ್ತೇನೆ. ಒಟ್ಟಾರೆ ಬ್ಯಾಂಕಿನ ಕಾರ್ಯಚಟುವಟಿಕೆಗಳಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸುತ್ತಿರುವ ಸಮಸ್ತರಿಗೂ ಆಡಳಿತ ಮಂಡಳಿ ಪರವಾಗಿ ವೈಯಕ್ತಿಕ ಧನ್ಯವಾದಗಳನ್ನು ಈ ಮೂಲಕ ತಿಳಿಸುತ್ತೇನೆ. ಧನ್ಯವಾದಗಳು. ಕೆಲವು ಮನವಿಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಸರ್ಕಾರದ ಪರವಾಗಿ ಆ ಮನವಿಗಳನ್ನು ದಯಮಾಡಿ ನಡೆಸಿಕೊಡ್ಬೇಕು ಅಂತ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಅವರು ಕೇಳ್ಕೊಂಡಿದ್ದಾರೆ. ಅದಕ್ಕೆ ಅವರ ಉತ್ತರವೇನು ಅನ್ನೋದನ್ನ ಅವರ ಮಾತುಗಳಲ್ಲಿ ಕೇಳೋಣ. ಸರ್, ದಯಮಾಡಿ ತಾವು ಸಭೆಯನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕು. ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ಗೌರವಾನ್ವಿತ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಂತ ನಮ್ಮ ರಾಜ್ಯದವರೇ ಆದಂತ ಹಿರಿಯರಂತ ಶ್ರೀ ಅರವಿಂದ್ ಕುಮಾರ್ ಅವರೇ, ಚೀಫ್ ಜಸ್ಟಿಸ್ ಅವರು ಬರ್ತಾರೆ ಅಂತ ಇತ್ತು. ಐ ಥಿಂಕ್ ಕಾರಣಾಂತಿಂದ ಅವರು ಬಂದಿಲ್ಲ, ಸಾಯಂಕಾಲ ಬರ್ತಾರೆ ಅಂತ ಕಾಣ್ತದೆ. ರಾಜ್ಯದ ವಕೀಲ ಸಂಘದ ಅಧ್ಯಕ್ಷ ಅಂತ ವಿವೇಕ್ ರೆಡ್ಡಿ ಅವರೇ, ಈ ಒಂದು ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದಂತ ಯತಿರಾಜ್ ಅವರೇ, ಪ್ರವೀಣ್ ಗೌಡ್ರೆ, ಗಿರೀಶ್ ಕುಮಾರ್ ಅವರೇ, ನಮ್ಮ ಬಾರ್ ಅಸೋಸಿಯೇಟ್ ಕೌನ್ಸಿಲ್ ಅಂತ ಮಿಡ್ಲ್ ಕೋಡ್ ಅವರೇ, ನಂಜಪ್ಪ ಕಾಳೇಗೌಡ್ರೆ, ಮಂಜುನಾಥ್ ಅವರೇ, ಎಲ್ಲ ನಮ್ಮ ರಿಜಿಸ್ಟ್ರಾರ್ ಕಂಡಂಗ ಇದ್ದಾರ ಮುಂದೆ ಇದ್ದಾರೆ, ರಿಜಿಸ್ಟ್ರಾರ್ ಇದ್ರು ಆಗಲೇ. ಹಿಂದೆಗಡೆ ಎಲ್ಲ ನಮ್ಮ ಹಿರಿಯ ವಕೀಲರುಗಳೆಲ್ಲ ಸೀನಿಯರ್ ವಕೀಲ್ಸ್ ಇದ್ದಾರೆ. ಎಲ್ಲರ ಹೆಸರು ನಾನು ತಗೊಳ್ಳೋದಿಲ್ಲ, ಯಾರು ಈ ಸಂಸ್ಥೆಗೆ ದುಡಿದಂತೆಲ್ಲ ಹಿರಿಯರಿದ್ದಾರೆ. ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳು. ಕೆಳಗಡೆ ಎಲ್ಲ ನಮ್ಮ ವಕೀಲ ವೃತ್ತಿ ಎಲ್ಲ ಸ್ನೇಹಿತರೆಲ್ಲ ಇದ್ದೀರಿ. ಸಮಾಜಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಬೆಳಗ್ಗೆ ಸಾಯಂಕಾಲ ದುಡಿತಾ ಇದ್ದೀರಿ.
ನಿಮ್ಮೆಲ್ಲರೂ ಕೂಡ ನನ್ನ ಶುಭವನ್ನು ಹಾರೈಸಿ ಒಂದೆರಡು ಮಾತಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. 25 ವರ್ಷದ ಹಿಂದೆಯ ಕಾರ್ಯಕ್ರಮ ನನಗೆ ವಾಪಸ್ ನೆನಪಾಯಿತು. ಎಸ್.ಎಂ. ಕೃಷ್ಣರವ್ರ ಜೊತೆ ಇಲ್ಲಿಗೆ ಬಂದಿದ್ದೆ. ನಾನಾಗ ಸಹಕಾರ ಮಂತ್ರಿಯಾಗಿದ್ದೆ. ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪುದಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ 25 ವರ್ಷದ ಹಿಂದೆ ನಾನು ಮಂತ್ರಿಯಾಗಿದ್ದಾಗ ಬಂದು ಉದ್ಘಾಟನೆ ಮಾಡಿದಂತ ಬ್ಯಾಂಕಿಗೆ 25 ವರ್ಷದ ನಂತರ ಈ ಒಂದು ಬೆಳ್ಳಿ ಹಬ್ಬದ ಸಮಾರಂಭಕ್ಕೆ ಬಂದಿದ್ದೀನಲ್ಲ, ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಹಂಗೆ ಇವತ್ತು ನೀವೆಲ್ಲ ನಮ್ಮ ನಿಮ್ಮ ಕ್ಲೈಂಟ್ಗಳಿಗೆ ಮಾರ್ಗದರ್ಶನ ಮಾಡ್ಬೇಕಾದ್ರೆ ಸಮಾಜಕ್ಕೆ ಮಾಡ್ಬೇಕು. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಪ್ರತಿಕಾರಂಗ ಈ 4 ಪಿಲ್ಲರ್ಗಳು ನಾವೆಲ್ಲ ಸೇರಿ ಒಟ್ಟು ಕೆಲಸ ಮಾಡಬೇಕು. ನಾವೇನ್ ತೀರ್ಮಾನ ಮಾಡ್ತೀವಿ ಅದನ್ನ ಈ ಸಂದರ್ಭದಲ್ಲಿ ಆ ಕಾರ್ಯಾಂಗ ಕೆಲಸ ಮಾಡ್ತದೆ. ಏನಾದ್ರು ತಪ್ಪು ಮಾಡಿದ್ರೆ ಮಾಧ್ಯಮದವರು ಅದನ್ನು ಕೂಡ ನಮ್ಮನ್ನು ಬರೀತಾರೆ. ತಿರ್ಗಾ ನಾವೆಲ್ಲ ಸೇರಿ ಏನಾದ್ರು ತಪ್ಪು ಮಾಡಿದ್ರು ಕೂಡ ಕೊನೆಗೆ ನ್ಯಾಯಾಂಗ ನಮ್ಮನ್ನ ನಿಯಂತ್ರಣವನ್ನು ಮಾಡಲಿಕ್ಕೆ ಕೂಡ ಇದೆ. ಸೊ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಿದಾಗ ಮಾತ್ರ ಸಮಾಜ ಸೇವೆ ಮಾಡಲಿಕ್ಕೆ ಸಾಧ್ಯ. ಇಷ್ಟು ಹೇಳಿ ನಾನು ನಿಮ್ಮ ಜೊತೆ ಹೇಳ್ತೀನಿ, ನೀವು ನಮ್ಮ ಜೊತೆ ಇರಬೇಕು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ಕರ್ನಾಟಕ ವಕೀಲರ ಪರಿಷತ್ತಿನ ಅಧ್ಯಕ್ಷರಾದಂಥ ಮಿಟ್ಟಲ್ ಗೌಡ್ರವರೇ, ಇಡೀ ಸೌತ್ ಈಸ್ಟ್ ಏಷ್ಯಾದ ಅತಿ ದೊಡ್ಡ ವಕೀಲರ ಸಂಘದ ಅಧ್ಯಕ್ಷರಾದಂಥ ವಿವೇಕ್ ಸುಬ್ಬಾರೆಡ್ಡಿರವರೇ, ಕಾರ್ಯದರ್ಶಿಗಳಾದಂಥ ಪ್ರವೀಣ್ ಗೌಡರವರೇ, ಬೆಂಗಳೂರು ವಕೀಲರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ನಂಜಪ್ಪ ಕಾಳೇಗೌಡರವರೇ, ವಕೀಲರ ಸಾಹಿತ್ಯ ಕೂಟದ ಅಧ್ಯಕ್ಷರಾದ ಮಂಜುನಾಥ್ ಗೌಡ್ರವರೇ, ಮತ್ತು ಇಂದಿನ ಈ ಸಮಾರಂಭದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನನ್ನ ಸ್ನೇಹಿತ, ನನ್ನ ಆತ್ಮೀಯ ಮಿತ್ರ ಯತಿರಾಜರವರೇ, ಮತ್ತು ನ್ಯಾಯಮಿತ್ರ ಸಹಕಾರ ಬ್ಯಾಂಕಿನ ಎಲ್ಲ ಪದಾಧಿಕಾರಿಗಳೇ ಮತ್ತು ನಿರ್ದೇಶಕರುಗಳೇ, ಹಾಗೂ ನನ್ನ ನೆಚ್ಚಿನ ವಕೀಲ ಮಿತ್ರರೇ, ಇಲ್ಲಿ ಪ್ರತಿ ಸಲ ಬಂದಾಗ ಅದು ಸಿಟಿ ಸಿವಿಲ್ ಕೋರ್ಟ್ಗೆ ಬಂದಾಗ ನನಗೆ ಒಂಥರ ಬಹಳ ಖುಷಿ ಆಗುತ್ತೆ. ಯಾಕೆ ಅಂತಂದ್ರೆ ನನ್ನ ವಕೀಲ ವೃತ್ತಿಯನ್ನು 22/5/1987 ಬೆಳಗ್ಗೆ 9:30 ಗಂಟೆಗೆ ಇಲ್ಲಿ ಲಾಯರ್ಸ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಶುರು ಮಾಡಿದ್ದು. ಒಂದು ಹೆಣ್ಣುಮಗಳು ಮದುವೆ ಆಗಿ ತನ್ನ ಗಂಡನ ಮನೆಗೆ ಹೋದರೆ ಒಂದು 6 ತಿಂಗಳು ಅಥವಾ 1 ವರ್ಷ ಆದಮೇಲೆ ತಾಯಿ ಮನೆಗೆ ಬಂದಾಗ ಎಷ್ಟು ಖುಷಿ ಪಡ್ತಾಳೋ ನನಗೆ ಅಷ್ಟು ಖುಷಿ ಆಗುತ್ತೆ ಇಲ್ಲಿ ನನ್ನ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್. I started my career here and I owe all my existence to the Bangalore City Civil Court Advocates Association. ನಾನು ಏನೇ ಇವತ್ತಿನ ದಿವಸ ಏನಾದ್ರು ಅಚೀವ್ ಮಾಡಿದರೆ ಅದು ಇಟ್ ಗೋಸ್ ಟು ದಿ ಬ್ಯಾಂಗ್ಳೂರ್ ಅಡ್ವೊಕೇಟ್ಸ್ ಅಸೋಸಿಯೇಷನ್. ಇವತ್ತಿನ ದಿವಸ ನ್ಯಾಯಮಿತ್ರ ಸಹಕಾರ ಬ್ಯಾಂಕು 25 ವರ್ಷ ಕಂಪ್ಲೀಟ್ ಮಾಡಿದೆ. ಸಿಲ್ವರ್ ಜೂಬ್ಲಿ ಅಂತ ಹೇಳಿ ನಾವು ಕರಿತೀವಿ. What is this silver jubilee? It is acknowledgement to the commitment and dedication that has sustained for 25 years, celebrating accomplishment and to ponder over the achievements, reflecting on past and looking at the future and strengthening the bonds. ಈ ಸಿಲ್ವರ್ ಅನ್ನೋದು ಅಫ್ಕೋರ್ಸ್ ಈಗ ಉಪಮುಖ್ಯಮಂತ್ರಿಗಳು ಹೇಳಿದ್ರು ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತ ಆ ಕಾಯಿನ್ ರಿಲೀಸ್ ಮಾಡಿದಾಗ. ಸಿಲ್ವರ್ ಆಲ್ವೇಸ್ ರೆಪ್ರೆಸೆಂಟ್ಸ್ ಬಾಂಡೇಜ್, ಸ್ಟೆಬಿಲಿಟಿ, ಸ್ಟ್ರೆಂತ್ ಆ್ಯಂಡ್ ಬ್ಯೂಟಿ. ಈ 25 ವರ್ಷನ ಈ ಸಂಸ್ಥೆನ ಶುರು ಮಾಡಬೇಕಾದ್ರೆ ವಾಸುದೇವ್ ರೆಡ್ಡಿಯವರು, ಪುಟ್ಟೇಗೌಡರು, ಸುಬ್ಬಾರೆಡ್ಡಿಯವರು, ನಾಗರಾಜನ್ ನಾಯ್ಡು ಅವರೆಲ್ಲ ನನ್ನ ಮೊದಲು 2ನೇ ಮೀಟಿಂಗಿಗೆ ನಾನು ಹೋಗಿದ್ದೆ. ನಾನು ಎಲೆಕ್ಷನ್ ನಿಂತ್ಕೊಂಡಿದ್ದೆ. ಎಲೆಕ್ಷನ್ ಬಿಟ್ಟು ಇನ್ನು ಯಾವುದಕ್ಕಾರ ಕರೀರಿ ಬರ್ತೀರಿ ಅಂತ ಹೇಳಿದ್ದೆ ನಾನು. ಹಾಗೂ ನಾನು ಒಂದ್ಸಲಿ ಫೋರ್ಸ್ ಮಾಡಿ ನ್ಯಾಯಮಿತ್ರ ಅಲ್ಲ ಇದು ಸೊಸೈಟಿ ಎಲೆಕ್ಷನ್ಗೆ ನಿಲ್ಲಿಸು, ತಪ್ಪಿ ನಿಂತ್ಕೊಂಡು ಅದೇ ಫಸ್ಟು ಅದೇ ಲಾಸ್ಟು ನನ್ನ ಲೈಫಲ್ಲಿ ಎಲೆಕ್ಷನ್ ನಿಂತಿದ್ದು ಸೋತ್ಬಿಟ್ಟೆ.
ಯಾಕೆ ನಿಮಗೆಲ್ಲ ಗೊತ್ತಿದೆ ಬೆಂಗಳೂರು ವಕೀಲರ ಸಂಘದಲ್ಲಿ ಗೆಲ್ಲಬೇಕು ಅಂದರೆ ಏನಿರಬೇಕು ಅಂತ, ಅದರಿಂದ ನಾನು ಗೆಲ್ಲಿಲ್ಲ. ಲಾಯರ್ಸ್ ಪ್ರೊಫೆಷನ್ ಈಸ್ ಇಂಪ್ರೂವಿಂಗ್ ಎವ್ರಿ ಡೇ. ಒಂದ್ಸರಿ R.N. ನರಸಿಂಹಮೂರ್ತಿಗಳು ಜಸ್ಟಿಸ್ ಠಾಕೂರ್ ಅಂಡ್ ಜಸ್ಟಿಸ್ ಬಿಳ್ಳಪ್ಪ ಮುಂದೆ ಆರ್ಗ್ಯೂ ಮಾಡಿದ್ರು ಒಂದು ಲೋಕಲ್ ಬೋರ್ಡ್ ಮ್ಯಾಟರ್ನ. ಈ ಇಂಟರ್ಪ್ರಿಟೆಡ್ ಒಂದು ಸೆಕ್ಷನ್, ಐ ಥಿಂಕ್ ಸೆಕ್ಷನ್ 243 ಏನೋ ಲೋಕಲ್ ಬೋರ್ಡ್ಸ್ ಆ್ಯಕ್ಟ್. ಓದ್ಬೇಕಾದ್ರೆ ಅವ್ರು ಹೇಳಿದ್ರು ದಿಸ್ ಇಸ್ ಹೌ ಇಟ್ ಶುಡ್ ಬಿ ರೆಡ್ ಅಂದರು. ಅದಕ್ಕೆ ಅವ್ರು ಕೇಳಿದ್ರು ಡಿಡ್ ಯು ಕ್ಯಾನ್ವಾಸ್ ಹ್ಯಾವ್ ಯು ರೇಸ್ಡ್ ಇಟ್ ಆಸ್ ಅ ಗ್ರೌಂಡ್ ಇನ್ ಯುವರ್ ರಿಟ್ ಅಪೀಲ್ ಅಂತ. ನೋ. Did you raise it before the learned single judge? No. Did you canvass this before the learned single judge? No. Then how are you canvassing this before the appellate court before the appeal memorandum? ಅದಕ್ಕೆ ಅವ್ರು ಒಂದು ಮಾತು ಹೇಳಿದ್ರು, I did not know that this particular section can be interpreted in this manner. ನಾನು ಈ ಕೋರ್ಟಲ್ಲಿ ಕೂತಿದ್ದಾಗ ನನಗೆ ಇದನ್ನು ಹೊಳಿತು, ಆದ್ದರಿಂದ ನಾನು ನಿಮ್ಮ ಮುಂದೆ ಹಿಡಿತಾ ಇದ್ದೀನಿ. ಇಟ್ಸ್ ಎ ಕ್ವಶನ್ ಆಫ್ ಲಾ. ಕ್ವಶನ್ ಆಫ್ ಲಾ ನೀಡ್ ನಾಟ್ ಬಿ, ಇಟ್ ಕ್ಯಾನ್ ಬಿ ರೈಸ್ಡ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅಂತ ಹೇಳಿದ್ರು. ಅವಾಗ ಅದನ್ನು ಅಡ್ಮಿಟ್ ಮಾಡಿ ಸ್ಟೇ ಮಾಡೋದು ಬೆಂಚ್ನವರು. ಸೊ ದಟ್ ವಾಸ್ ಒನ್ ಲೆಸನ್ ಫಾರ್ ಮೀ ದಟ್ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಪ್ರೋಸೆಸ್ ಫಾರ್ ಲಾಯರ್ಸ್. ಸೊ ಅದರಿಂದ ತಾವು ದಯವಿಟ್ಟು ತಾವು ಪ್ರತಿ ದಿವಸನೂ ತಾವು ಶ್ರಮ ಹಾಕಿ ತಮ್ಮ ಕಕ್ಷಿಗಾರರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ಲೀಸ್ ಮೇಕ್ ಇಟ್ ಅ ಪಾಯಿಂಟ್. ಒಂದು ಕೇಸು ನಿಮ್ಮ ತಿಂಗಳಲ್ಲಿ ಒಂದು ಪ್ರೋಬೋನು. ಎಷ್ಟೋ ಜನ ಬಡವರಿದ್ದಾರೆ, ಅವ್ರ ಕೈ ಫೀಸ್ ಕೊಡೋಕ್ಕಾಗೋದಿಲ್ಲ. ಎಲ್ಲ ಕೇಸು ನಡೆಸಿ ನಾನು ಹೇಳ್ತಾ ಇಲ್ಲ, ಒಂದು ಕೇಸು ಪ್ರೋಬೋನು ಅಂತ ಮಾಡಿಕೊಡಿ. ನಾನು ನಮ್ಮ ಮನೆಗೆ ಒಬ್ಬರು ಹಾಲು ಹಾಕಕ್ಕೆ ಬರ್ತಿದ್ಲು, ಒಂದು ಹೆಂಗ್ಸು, ಪಾಪ ಅವಳು ಎವಿಕ್ಷನ್ ಸೂಟ್ ಆಗೋಯ್ತು, ನಾನೇ ನಡೆಸ್ಕೊಟ್ಟೆ. ಆಮೇಲೆ ಕಾಂಪ್ರಮೈಸ್ ಆಗಿ ಅವ್ರು ರೀಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತೀನಿ ಇದ್ರು, ನಾನು ಫೀಸ್ ತೊಗೊಳ್ಳಿಲ್ಲ. ಆ ಅಮ್ಮ ಇವತ್ತಿನ ದಿವಸ ನಾನು ಬೆಂಗಳೂರಿಗೆ ಬಂದಾಗೆಲ್ಲ ಬಂದ್ಬಿಟ್ಟು ನಾನು ನಮಸ್ಕಾರ ಹೇಳ್ಬಿಟ್ಟು ಹೋಗ್ತಾರೆ. ಆಕೆ ಆಶೀರ್ವಾದನೂ ನಮ್ಮ ಮೇಲಿದೆ. ಅದಕ್ಕೆ ಹೇಳೋದು ರಿಚ್ ಪೀಪಲ್ ಪೇ, ಪುವರ್ ಪೀಪಲ್ ಪ್ರೇ ಅಂತ. ಸೊ ಅದರಿಂದ ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಿಮಗೆ ಸಮಾಜ ಇಷ್ಟೆಲ್ಲ ಕೊಟ್ಟಿದೆ, ನಿಮ್ಮದು ಕಿಂಚಿತ್ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಸಮಾಜಕ್ಕೆ ವಾಪಸ್ ಕೊಡಿ. ನನ್ನ ಇಲ್ಲಿ ಕರೆಸಿ ಇವತ್ತಿನ ದಿವಸ ನ್ಯಾಯಮಿತ್ರ ಸಹಕಾರ ಬ್ಯಾಂಕಿನ ಪದಾಧಿಕಾರಿಗಳು, ವಕೀಲ ಮಿತ್ರರು, ವಿವೇಕ್ ಸುಬ್ಬಾರೆಡ್ಡಿ ಮತ್ತು ಅವ್ರ ಟೀಮ್ನವರು ನೀವೆಲ್ಲ ಕರೆದು ನನ್ನ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ. ತಮ್ಮೆಲ್ರಿಗೂ ಧನ್ಯವಾದಗಳು. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅತಿಥಿಮಾನ್ಯರನ್ನ ಸನ್ಮಾನಿಸುವ ಆತ್ಮೀಯವಾದ ಕಾರ್ಯಕ್ರಮ. ಈ ದಿನ ಬೆಂಗಳೂರು ನ್ಯಾಯಮಿತ್ರ ಬ್ಯಾಂಕ್ ವತಿಯಿಂದ 25 ವರ್ಷದ ಮಹತ್ ಸಾಧನೆಯ ಒಂದು ಅಭಿನಂದನೆಯ ದಿನ, ಬೆಳ್ಳಿ ಹಬ್ಬದ ದಿನ. ಸುಮಾರು 25 ವರ್ಷಗಳಿಂದ ಇದೇ ದಿನ ಅಕ್ಟೋಬರ್ 25ರಂದು 2000 ಇಸ್ವಿಯಲ್ಲಿ ಸುಮಾರು 15 ಜನ ಹಿರಿಯರು, ವಕೀಲರು ಎಲ್ಲರೂ ಸೇರಿ ಈ ಬ್ಯಾಂಕನ್ನು ತಮ್ಮ ಸ್ವಂತ ಹಣದಿಂದ ಸ್ಥಾಪಿಸಿದ್ರು. ಇವತ್ತು ಅಂತಹ ಪುಟ್ಟ ಹೆಜ್ಜೆ ಇಟ್ಟಂತಹ 25 ವರ್ಷದ ಕೆಳಗಡೆ ಇಟ್ಟಂತಹ ಒಂದು ಸಂಸ್ಥೆ 1500 ಕೋಟಿಯ ಸಂಸ್ಥೆಯಾಗಿ ಹೆಮ್ಮರವಾಗಿ ಬೆಳೆದಿದೆ. ಆ ಮಹಾನ್ ವ್ಯಕ್ತಿಗಳಿಗೆ ನಾವು ಅಭಿನಂದಿಸ್ತಾ ಇವತ್ತು, ಹಾಗೂ ಸತತವಾಗಿ ಅನೇಕ ಬಾರಿ ಕಾರ್ಯಕಾರಿ ಮಂಡಳಿಯ ಸದಸ್ಯರಾದಂಥ ಹಲವಾರು ವಕೀಲರು ಅವರ ಸೇವೆಯನ್ನು ಸಲ್ಲಿಸಿ ಇವತ್ತು ಈ ಅಮೋಘ ಸಾಧನೆಯನ್ನು ಮಾಡಿದ್ದಾರೆ. ಆದ್ದರಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು ಆವತ್ತಿನ ದಿನ ಇದನ್ನು ಉದ್ಘಾಟಿಸಿದವರು, ಸಹಕಾರಿ ಮಂತ್ರಿಗಳಾಗಿ, ಸಚಿವರಾಗಿ ಉದ್ಘಾಟಿಸಿದವರು ಶ್ರೀ ಡಿ ಕೆ ಶಿವಕುಮಾರ್ ಅವರು. ಇವತ್ತು ಬೆಳ್ಳಿ ಹಬ್ಬಕ್ಕೂ ಸಹ ಅವರೇ ಬಂದು ಈ ಒಂದು ಗಳಿಗೆಯನ್ನು ಅವರು ಸ್ಮರಿಸಿದ್ರು, ಹಾಗೂ ನಮ್ಮ ಜೊತೆ ಒಂದಾಗಿ ಈ ಬೆಳ್ಳಿ ಹಬ್ಬವನ್ನು ಉದ್ಘಾಟಿಸಿದ್ರು. ಅದೇ ರೀತಿಯಲ್ಲಿ 1500 ಕೋಟಿಯ ಸಂಸ್ಥೆಯಾಗಿ ಇವತ್ತು ಪರಿವರ್ತನೆಗೊಂಡು RBIನಲ್ಲಿ ಗ್ರೇಡ್ ನಂಬರ್ 1 ಬ್ಯಾಂಕ್ ಆಗಿ ಹೊರಹೊಮ್ಮಿದೆ ನಮ್ಮ ನ್ಯಾಯಮಿತ್ರ ಬ್ಯಾಂಕ್. ಅದರ ಜೊತೆಗೆ ಇನ್ನೊಂದು ಸಾಧನೆ ಏನಂತಂದರೆ,
ಸಾಮಾನ್ಯವಾಗಿ ಎಲ್ಲ ಬ್ಯಾಂಕ್ಗಳಲ್ಲೂ NPAಗಳಿರುತ್ತೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್. ಆದರೆ ಈ ಬ್ಯಾಂಕ್ನಲ್ಲಿ 0 NPA ಆಗಿ ಬಂದಿದೆ ಈ ಸಂಸ್ಥೆ. 0 NPA ಆಗಿರುವಂತಹ ಲಾಯರ್ಗಳ ಬ್ಯಾಂಕ್ನ ನೋಡಿ ಬೇರೆ ಬ್ಯಾಂಕ್ಗಳು ಲಾಯರ್ಗಳಿಗೆ ಲೋನ್ ಕೊಡ್ಬೋದು ಅನ್ನೋದು ಇವತ್ತು ಒಂದು ದೊಡ್ಡ ಸಂದೇಶವನ್ನು ನಾವು ಕಳಿಸ್ತಾ ಇದ್ದೀವಿ. ನಮ್ಮ ವಕೀಲರು ಲೋನ್ ತಗೊಂಡ್ರೆ ಅದನ್ನು ಶ್ರದ್ಧೆಯಿಂದ ಅದನ್ನು ತೀರಿಸ್ತಾರೆ ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ದೀವಿ. ಇದು ನಮ್ಮ ವಕೀಲರ ಒಂದು ಮಹತ್ ಸಾಧನೆ. ನಮಸ್ಕಾರ. ನಮ್ಮ ನ್ಯಾಯಮಿತ್ರ ಸಹಕಾರ ಬ್ಯಾಂಕು ಓಪನ್ ಆಗಿ ಇವತ್ತಿಗೆ 25 ವರ್ಷಗಳಾಯಿತು. ವಕೀಲರುಗಳಿಗೆ ಬೆಂಗಳೂರಲ್ಲಿ ಒಂದು ಲೋನ್ ಕೊಡ್ತಾ ಇರಲಿಲ್ಲ ಯಾವುದೇ ಬ್ಯಾಂಕ್ಗಳಲ್ಲಿ. ಅದಕ್ಕೋಸ್ಕರ ನಮ್ಮ ಹಿರಿಯ ನ್ಯಾಯವಾದಿಗಳು ಈ ನ್ಯಾಯಮಿತ್ರ ಬ್ಯಾಂಕನ್ನು ಸ್ಥಾಪಿಸಿದ್ರು. ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ ವಕೀಲರುಗಳಿಗೋಸ್ಕರ 2,50,00,000 ಸಾಲ ಕೊಡ್ತಾ ಇದ್ದಾರೆ. ನಮ್ಮ ವಕೀಲರು ಬೇರೆ ಯಾವುದೇ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗದಿರೇ ಅವರು ನ್ಯಾಯಮಿತ್ರ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿ ಇಲ್ಲೇ ಲೋನ್ಗಳು ತಗೊಂಡು ಎಲ್ಲ ರೀತಿ ಲೋನ್ಗಳು ಕೊಡ್ತಾರೆ. ಪರ್ಸ್ನಲ್ ಲೋನ್ ಆಗ್ಬೋದು, ಹೌಸಿಂಗ್ ಲೋನ್ ಆಗ್ಬೋದು, ಮಾರ್ಟ್ಗೇಜ್ ಲೋನ್ ಆಗ್ಬೋದು, ಎಲ್ಲದನ್ನು ಕೊಡ್ತಾ ಇರೋದ್ರಿಂದ. ಆಮೇಲೆ ವಿಶೇಷತೆ ಏನು ಅಂತಂದರೆ ನಮ್ಮ ನ್ಯಾಯಮಿತ್ರ ಬ್ಯಾಂಕಲ್ಲಿ ಡಿಫಾಲ್ಟರ್ಸು ಪರ್ಸೆಂಟೇಜು 0.2%. ಯಾಕದು ಅಂದರೆ ಅದು ಡೆತ್ ಆಗಿರೋದ್ರಿಂದ ಆ ಡಿಫಾಲ್ಟ್ರು. ಆ ಥರ ನ್ಯಾಯಮಿತ್ರ ಬ್ಯಾಂಕಲ್ಲಿ ತಗೊಂಡಿರೋ ಲೋನ್ನ ರೀಪೇ ಮಾಡೋದ್ರೊಳಗೆ ವಕೀಲರು ಮುಂದೆ ನಿಂತು, ಯಾಕೆಂದರೆ ವಕೀಲರಿಗೋಸ್ಕರ ಇರೋವಂಥ ಬ್ಯಾಂಕು ದಿವಾಳಿ ಆಗಬಾರ್ದು, ಅದು ಚೆನ್ನಾಗಿ ಬೆಳಿಬೇಕು ಅನ್ನೋ ಹಿತದೃಷ್ಟಿಯಿಂದ ನಮ್ಮ ಬ್ಯಾಂಕು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ವಕೀಲರ ಸಂಘ ಬ್ಯಾಂಕಿಗೆ ಪೂರ್ಣ ಸಹಕಾರವನ್ನು ಕೊಟ್ಟು ಆ ಬ್ಯಾಂಕು ಒಳ್ಳೆ ರೀತಿ ನಡೆಯೋಕ್ಕೆ ಕಾರಣೀಭೂತರಾಗಿದ್ದೀವಿ ನಾವೆಲ್ಲ. ನಮ್ಮ ವಕೀಲರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಬ್ಯಾಂಕ್ ಇನ್ನೂ ಉನ್ನತವಾಗಿ ಬೆಳೀಲಿ ಅಂತ ನಾನು ಆಶಿಸ್ತಾ ನನ್ನ ಮಾತು ನಮಸ್ಕಾರ. ಈ ದಿನ ನಾವು ನ್ಯಾಯಮಿತ್ರ ಬ್ಯಾಂಕ್ನ 25 ವರ್ಷಗಳ ಬೆಳ್ಳಿ ಹಬ್ಬವನ್ನು ಆಚರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ಅರವಿಂದ್ ಕುಮಾರ್ ರವರು, ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಈ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿದ್ದಾರೆ. ನಮ್ಮ ನ್ಯಾಯಮಿತ್ರ ಬ್ಯಾಂಕ್ ನಮ್ಮ ವಕೀಲರಿಗೋಸ್ಕರವೇ ಮಾಡಿರುವಂಥ ಈ ಬ್ಯಾಂಕ್, ಈ ಒಂದು ಬ್ಯಾಂಕ್ನ ಬೆಳವಣಿಗೆಗಾಗಿ ಹಲವಾರು ಹಿರಿಯ ವ್ಯಕ್ತಿಗಳಾದಂಥ ಸುಬ್ಬಾರೆಡ್ಡಿರವರು, KN ಪುಟ್ಟೇಗೌಡರವರು, ಬ್ಯಾರಿಸ್ಟರ್ ವಾಸುದೇವ ರೆಡ್ಡಿರವರು, ಹೀಗೆ ಹಲವಾರು ಹಿರಿಯರು ತುಂಬ ಧ್ಯೇಯೋದ್ದೇಶದಿಂದ ಮಾಡಿರುವಂಥ ಕಟ್ಟಿರುವಂಥ ಈ ಒಂದು ಬ್ಯಾಂಕ್, ಇದು ನಮ್ಮ ವಕೀಲರಿಗೋಸ್ಕರನೇ ಇರುವಂಥದ್ದು. ವಕೀಲರು ಹಳ್ಳಿಗಳಿಂದ ಬರ್ತಾರೆ, ಇಲ್ಲಿ ಪ್ರೊಫೆಷನನ್ನು ಮಾಡಬೇಕಾದ್ರೆ ಅವ್ರಿಗೆ ಸಾಕಷ್ಟು ಹಣಕಾಸಿನ ಮುಗ್ಗಟ್ಟಿರುತ್ತೆ. ಅಂತಹ ಒಂದು ನೆರವಿಗಾಗಿ ಇರುವಂಥ ಈ ಒಂದು ಬ್ಯಾಂಕ್ ಈ ಒಂದು 25 ವರ್ಷಗಳನ್ನು ಸುವರ್ಣ ದೀರ್ಘವಾಗಿ ನಡೆಸ್ತಾ ಬಂದಿದೆ. ಈ ಒಂದು ಬ್ಯಾಂಕ್ನ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳು ಎಲ್ಲರೂ ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ಬ್ಯಾಂಕ್ನ ಸುವರ್ಣ ಸಂಭ್ರಮಕ್ಕೆ ವಕೀಲರೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಇದೊಂದು ಅತ್ಯಂತ ವಿಜೃಂಭಣೆಯಿಂದ ನಡೀಲಿಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಅವ್ರಿಗೆಲ್ಲರಿಗೂ ಬ್ಯಾಂಕ್ನ ಪರವಾಗಿ ಮತ್ತು ವಕೀಲರ ಸಂಘದ ಪರವಾಗಿ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ನಾವು ತಿಳಿಸ್ತೇವೆ. ಸರ್ ನಮಸ್ಕಾರ, ನನ್ನ ಹೆಸರು ಕುಮುದಾವಾಣಿ ಅಂತೇಳಿ. ಸೊ ಈ ದಿನ ನ್ಯಾಯಮಿತ್ರ ಬ್ಯಾಂಕಿನ ಒಂದು ಸಿಲ್ವರ್ ಜೂಬ್ಲಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದು ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂದರೆ ಈ ಕ್ಷಣಕ್ಕೆ ನಾವು ಕೂಡ ಭಾಗವಹಿಸಿದ್ದೀವಿ ಅನ್ನೋದು ತುಂಬ ಒಂದು ಸಂತೋಷದ ವಿಷಯ. ಮತ್ತು ಸರ್, ಬ್ಯಾಂಕ್ಗಳು ನಮಗೆ ಏನಕ್ಕೆ ಬೇಕು ಅಂದರೆ ಉಳಿತಾಯನೂ ಕೂಡ ಗಳಿಕೆ ಅಂತ ಹೇಳ್ತೀವಿ, ಅಂದರೆ ಉಳಿಸೋದು ಕೂಡ ಒಂದು ರೀತಿ ಸಂಪಾದನೆ ಅಂತ ಹೇಳ್ತೀವಿ. ಸೊ ನಮ್ಮ ನ್ಯಾಯಮಿತ್ರ ಬ್ಯಾಂಕು ನಮ್ಮ ಒಂದು ಬ್ಯಾಂಕಿನ ನಮ್ಮ ಕೋರ್ಟಿನ ಆವರಣದಲ್ಲಿರೋದು ಪ್ರತಿನಿತ್ಯ ಇರ್ಬೋದು, ಪ್ರತಿ ವಾರ ಆಗಿರ್ಬೋದು, ಪ್ರತಿ ತಿಂಗಳಾಗಿರ್ಬೋದು, ಇಂತಿಷ್ಟು ಅಮೌಂಟನ್ನು, ಅದರಲ್ಲಿ ಎಸ್ಪೆಷಲಿ ನಾವು ಹೆಣ್ಮಕ್ಳಿದ್ದೀವಿ, ಉಳಿಸ್ಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳಲ್ಲೂ ಇರುತ್ತೆ. ಸೊ ಅದನ್ನು ತೊಗೊಂಡೋಗಿ ಇಲ್ಲಿ ಬ್ಯಾಂಕ್ ಹಾಕೋದು, ಮತ್ತು ಏನು ಬ್ಯಾಂಕ್ನಲ್ಲೇನು ಟ್ರಾನ್ಸಾಕ್ಷನ್ ನಡೀತಾ ಇದೆ ಅದೆಲ್ಲವೂ ಕೂಡ ಒಂದು ಸ್ನೇಹಿಯಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನೆಂದರೆ ಈ ಒಂದು ಸುವರ್ಣ
ಸುವರ್ಣ ಮಹೋತ್ಸವಕ್ಕೆ ಏನು ನಾವು ಭಾಗವಹಿಸ್ತಾ ಇದ್ದೇವೆ, ಹಿಂದೆ ನಾವೆಲ್ಲ ಕೇಳ್ತಾ ಇದ್ವಿ, ಅಂದರೆ ಸುವರ್ಣ ಯುಗ ಆ ಥರ ಎಲ್ಲ ಕೇಳ್ತಾ ಇದ್ವಿ. ಬಟ್ ಈ ದಿನ ನಾವು ಒಂದು ಸುವರ್ಣ ಮಹೋತ್ಸವದಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ ಅನ್ನೋದು ಒಂದು ಸಂತೋಷದ ವಿಷಯ ಅಂತ ಹೇಳ್ಬೋದು. ಮತ್ತು ಸರ್, ಈ ಬ್ಯಾಂಕ್ನಲ್ಲಿ ಏನು ವಿಶೇಷತೆಗಳಿದೆ ಎಲ್ಲವೂ ಕೂಡ ಒಂದು ಅನುಕೂಲಕಾರಿಯಾಗಿದ್ದಾವೆ ಅಂತಲೇ ಹೇಳ್ಬೋದು. ಮತ್ತು ಇನ್ನು ಏನು ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಎಲ್ಲ ಇಲ್ಲಿ ತುಂಬ ಹಿರಿಯ ವಕೀಲರಿದ್ದಾರೆ ಮತ್ತು ಹಿರಿಯ ಸದಸ್ಯರಿದ್ದಾರೆ. ಇಲ್ಲಿ ನಂದು ಬ್ಯಾಂಕ್ ಅಕೌಂಟು ಇದೆ, ಬ್ಯಾಂಕ್ ಸದಸ್ಯರು ಕೂಡ ಆಗಿದ್ದೀನಿ. ಸೊ ಯಾವುದೇ ಒಂದು ವಿಷಯಕ್ಕೆ ಸ್ಪಂದನೆ ತುಂಬ ಚೆನ್ನಾಗಿ ಸಿಗುತ್ತೆ. ಅದು ಹೇಗೆಂದರೆ ಬ್ಯಾಂಕಿನ ಒಂದು ಪದಾಧಿಕಾರಿಗಳ ಒಂದು ಕ್ಷಮತೆಯನ್ನು ತೋರಿಸುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನು ಏನು ನಾವು ಬ್ಯಾಂಕು ಮುಂದುವರಿಲಿ ಅನ್ನೋದನ್ನು ಹೇಳ್ತಾ, ಮತ್ತು ಡಿವಿಡೆಂಡು ಕೂಡ ಏನು ಬರುತ್ತೆ, ಡಿವಿಡೆಂಡು ಕೂಡ ಅದನ್ನೆಲ್ಲ ಕರೆಕ್ಟಾಗಿ ಹಾಕಿದ್ದಾರೆ ಇಲ್ಲಿವರೆಗೂ ಕೂಡ. ಸೊ ಸುವರ್ಣ ಮಹೋತ್ಸವದಲ್ಲಿ ಭಾಗಿಯಾಗಿದ್ದು ನಮಗೆಲ್ಲ ಖುಷಿಯಾಗಿದೆ ಅಂತೇಳಿ ಎಲ್ಲ. ಮತ್ತು ಊಟದ ವ್ಯವಸ್ಥೆನೂ ತುಂಬ ಅಚ್ಚುಕಟ್ಟಾಗಿತ್ತು ಸರ್, ಅದು ಕೂಡ ಒಂದು ರೀತಿ ಖುಷಿ ಇದೆ. ಕಾರ್ಯಕ್ರಮವೂ ಕೂಡ ಚೆನ್ನಾಗಿತ್ತು. ಎಲ್ರಿಗೂ ಕೂಡ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಥ್ಯಾಂಕ್ ಯು ಸರ್. ಇವತ್ತು ನಮ್ಮ ಬೆಂಗಳೂರು ನ್ಯಾಯಮಿತ್ರ ಸಹಕಾರ ಬ್ಯಾಂಕಿನ 25ನೇ ವರ್ಷ ಪೂರೈಸಿರೋದ್ರಿಂದ ಬೆಳ್ಳಿ ಹಬ್ಬವನ್ನು ಅತಿ ಹೆಚ್ಚಿನ ಜನಸಂಖ್ಯೆಯಿಂದ ಕೂಡಿ ಒಳ್ಳೆಯ ಇದರಲ್ಲಿ ಆಚರಣೆ ಮಾಡ್ತಾಯಿದ್ವಿ. ಈ ಒಂದು 25 ವರ್ಷ ಪೂರೈಸಿರೋದಕ್ಕೆ ತುಂಬ ಸಂತೋಷವಾಗಿದೆ. ಬ್ಯಾಂಕು ತುಂಬ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೆಳವಣಿಗೆ ಆಗಬೇಕೆಂದು ನಾನು ಇಷ್ಟಪಡುತ್ತೇನೆ.